ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೈಕೋರ್ಟಲ್ಲಿ ಆದರೆ ಕೋರ್ಟಲ್ಲಿ ನಿಮಗೇನೋ ಕೆಲಸ ಮಾಡಬೇಕಂತ ಆಸೆ ಇದ್ದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ. ಯಾಕಪ್ಪ ಅಂದರೆ ನಿಮ್ಗೆ ಜಸ್ಟ್ ಡಿಗ್ರಿ ಆಯಿತು ಸಾಕು, ಆರಾಮಾಗಿ ಆ ಕರ್ನಾಟಕ ಹೈಕೋರ್ಟಲ್ಲಿ ನೀವು ಆರಾಮಾಗಿ ಕೆಲಸ ಮಾಡ್ಬೋದು, ಓಕೆನಾ. ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ, ಓಕೆನಾ. ಯಾವುದು ಜಾಬು, ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ, ಓಕೆನಾ. ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಕಡೆಯಿಂದ ಏನಪ್ಪ ಅಂದರೆ ಹೈಕೋರ್ಟ್ ಕಡೆಯಿಂದ ಏನಪ್ಪ ಅಂದರೆ ನಿಮಗೆ ರಿಕ್ರೂಟ್ಮೆಂಟ್ ಏನಪ್ಪ ಅಂದರೆ ಹೈರಿಂಗ್ ಮಾಡಲು ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಓಕೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳ್ಕೊತ ಹೋಗೋಣ, ಓಕೆ. ಹೀಗೆ ಹುದ್ದೆಗಳು ವಿವರ ಬಂದ್ಬಿಟ್ಟು ಏನಪ್ಪ ಅಂದರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ಕನ್ನಡದ ಹೈಕೋರ್ಟ್ ಕಡೆಯಿಂದ ಏನಪ್ಪ ನಿಮಗೆ ಏನಪ್ಪ ಅರ್ಜಿಯನ್ನು ಹಾಕಲು ಕರೆದಿದ್ದಾರೆ, ಓಕೆ. ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ಸಹಾಯಕ ನ್ಯಾಯಾಲಯದ ಕಾರ್ಯದರ್ಶಿ ಅಂದರೆ ಏನಪ್ಪ ಅಂದರೆ ಅಟೆಂಡರ್ ಕೆಲಸಕ್ಕಾಗಿ, ಹಾಗೆ SDFD ಇರುತ್ತಲ್ವ ಆ ಥರ ಅಟೆಂಡರ್ ಕೆಲಸಕ್ಕಾಗಿ ನಿಮಗೆ ಅರ್ಜಿ ಹಾಕಲು ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಓಕೆ. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 70 ಹುದ್ದೆಗಳು ಇಲ್ಲಿ ಖಾಲಿದ್ದೇವೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ಇಲ್ಲಿ ನಾವು ಕೆಲಸ ಮಾಡೋಕ್ಕಪ್ಪ ಅಂದರೆ ಇದು ಬೆಂಗಳೂರಲ್ಲಿ ಇರುವ ಕಾರಣ ಏನಪ್ಪ ಅಂದರೆ ಹೈಕೋರ್ಟು ನೀವು ಬೆಂಗಳೂರಲ್ಲಿ ನೀವು ಕೆಲಸ ಮಾಡಬೇಕಾಗಿರುತ್ತೆ, ಓಕೆ. ಅದಾದಮೇಲೆ ಈ ಜಾಬಿಗೆ ನಾವು ಅಪ್ಲೈ ಮಾಡ್ಬೇಕಂದ್ರೆ ಏನೇನು ಶೈಕ್ಷಣಿಕ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಅಂದರೆ ನಿಮ್ದೇನಾದರೂ LLB ಆದರೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ ಏನಪ್ಪ ಅಂದರೆ BA BSc BCom ಆದರೆ ಅಪ್ಲೈ ಮಾಡ್ಬೋದು, ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ BBA BCA ಆದರೂ ಅಪ್ಲೈ ಮಾಡ್ಬೋದು. ಹಾಗೆ MBA ಆದರೂ ಕೂಡ ನೀವು ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು, ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ, ಓಕೆನಾ. ನಿಮ್ದೇನಾದರೂ ಇದರಲ್ಲಿ ಒಂದು ಕ್ವಾಲಿಫಿಕೇಷನ್ ಆಗಿದೆ ಕೂಡ ನೀವು ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ಇದಕ್ಕೆ ವಯೋಮಿತಿ ಎಷ್ಟೇ ಇದಪ್ಪ, ವಯಸ್ಸು ಎಷ್ಟು ಇರಬೇಕಪ್ಪ ಅಂದರೆ ಕನಿಷ್ಠ ವಯಸ್ಸು ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ 18 ವರ್ಷ ಆಗಿರಬೇಕು, ಓಕೆನಾ. 18 ವರ್ಷ ಆದರೆ ಮಾತ್ರ ಈ ಜಾಬಿಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಾ. ಅದಾದಮೇಲೆ ಗರಿಷ್ಠ ವಯಸ್ಸು ಬಂದ್ಬಿಟ್ಟು ಏನಪ್ಪ ಅಂದರೆ ಲಾಸ್ಟ್ 40 ವರ್ಷ ಒಳಗೆ ಇರಬೇಕು, ಓಕೆ. 18 ವರ್ಷದಿಂದ 40 ಒಳಗಿನ ವರ್ಷ ಎಲ್ಲರೂ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು, ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು. ಅದಾದಮೇಲೆ ಇದಕ್ಕೆ ಈಗ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಸಡಲಿಕ್ಕೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ SC/ST ಕ್ಯಾಟಗರಿ ಏನಪ್ಪ ಅಂದರೆ 5 ವರ್ಷಗಳ ಕಾಲ ಕೊಟ್ಟಿದ್ದಾರೆ. ಹಾಗೆ 2A 2B 3A 3B ಅವರಿಗೆ 3 ವರ್ಷಗಳ ಕಾಲ ಏನಪ್ಪ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ, ಓಕೆನಾ. ನಿಮಗೆ ಏನಾದರೂ 40 ವರ್ಷ ದಾಟಿದ್ರು ಕೂಡ ಪ್ಲಸ್ SC/ST ಕ್ಯಾಟಗರಿ ಪ್ಲಸ್ ಆ್ಯಡ್ ಮಾಡಿದರೆ 45 ವರ್ಷ ಒಳಗಿದ್ದರೂ ಅಪ್ಲೈ ಮಾಡ್ಬೋದು. ಹಾಗೆ 2A 2B 3A 3B ಇದ್ದರು ನಿಮಗೆ 40 ವರ್ಷ ಇದ್ದರು ಪ್ಲಸ್ 3 ಆ್ಯಡ್ ಮಾಡಿದರೆ 43 ವರ್ಷ ಒಳಗಿದ್ದರೆಲ್ಲ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು, ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಆಯಿತು. ಅದಾದಮೇಲೆ ಇದು ಅಪ್ಲಿಕೇಶನ್ ಆಗಬೇಕಂದ್ರೆ ಎಷ್ಟು ಅಮೌಂಟ್ ಕೊಡಬೇಕಪ್ಪ, ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತಪ್ಪ ಅಂದರೆ ಮೊದಲು ಏನಪ್ಪ ಅಂದರೆ ಫಿಲಿಮ್ಸ್ ಏನಪ್ಪ ಅಂದರೆ SC/ST PW ಕ್ಯಾಂಡಿಡೇಟು 205 ರೂಪಾಯಿ ಅಮೌಂಟ್ ಪೇ ಮಾಡಬೇಕು, ಓಕೆನಾ. ಇದು ಫಿಲಿಮ್ಸ್ ಜಸ್ಟು. ಆಮೇಲೆ ಜನರಲ್ ಕ್ಯಾಟಗರಿ ಅವರು 2A 3A 3B ಅವ್ರಿಗೆ ಏನಪ್ಪ ಅಂದರೆ ಜಸ್ಟ್ ಒಂದು ಸೆಕೆಂಡ್ ಏನಪ್ಪ ಅಂದರೆ ನೀವೇನಪ್ಪ ಅಂದರೆ ಈ 500 ರೂಪಾಯಿ ಅಮೌಂಟ್ ಪೇ ಮಾಡಬೇಕು, ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಫಿಲಿಮ್ಸಿಗೆ. ಅದಾದ್ಮೇಲೆ ನೀವೇನಾದ್ರು ಫಿಲಿಮ್ಸ್ ಪಾಸ್ ಆದಮೇಲೆ ಏನಪ್ಪ ಅಂದರೆ ನೀವೇನಾದ್ರು ಮೇನ್ಸ್ ಸೆಲೆಕ್ಷನ್ ಆದಮೇಲೆ ಏನಪ್ಪ ಅಂದರೆ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಓಕೆನಾ. ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು, ಓಕೆನಾ. SC/ST PW ಕ್ಯಾಂಡಿಡೇಟ್ ಏನಪ್ಪ ಅಂದರೆ 750 ರೂಪಾಯಿ ಅಮೌಂಟ್ ಪೇ ಮಾಡಬೇಕು. ಹಾಗೆ ಜನರಲ್ ಕ್ಯಾಟಗರಿ 2A 3AB ವಿದ್ಯಾರ್ಥಿಗಳು ಏನಪ್ಪ ಅಂದರೆ 1500 ರೂಪಾಯಿ ಏನಪ್ಪ ಅಂದರೆ ನೀವು ಅಮೌಂಟ್ನ ಪೇ ಮಾಡಬೇಕು. ಅಂದರೆ ಫಿಲಿಮ್ಸಿಗೆ ಅಮೌಂಟ್ ಬೇರೆ, ಹಾಗೆ ಮೇನ್ಸಿಗೆ ಅಮೌಂಟ್ ಬೇರೆ, ಓಕೆನಾ. ಏನಪ್ಪ ಅಂದರೆ ಫಿಲಿಮ್ಸಿಗೆ ಏನಪ್ಪ ಅಂದರೆ 250 SC/ST ಕ್ಯಾಟಗರಿ, ಜನರಲ್ ಅವ್ರಿಗೆ 500 ರೂಪಾಯಿ ಫಿಲಿಮ್ಸ್. ನೀವೇ ಫಿಲಿಮ್ಸ್ ಪಾಸ್ ಆದಮೇಲೆ ಮೇನ್ಸಿಗೆ ಕ್ವಾಲಿಫೈ ಆದಮೇಲೆ ಏನಪ್ಪ ಅಂದರೆ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಅವಾಗ SC/ST ಕ್ಯಾಂಡಿಡೇಟು PW ಕ್ಯಾಂಡಿಡೇಟ್ ಏನಪ್ಪ ಅಂದರೆ 750 ರೂಪಾಯಿ ಅಮೌಂಟ್ ಪೇ ಮಾಡಬೇಕು. ಅದಾದಮೇಲೆ ಏನಪ್ಪ ಅಂದರೆ ಜನರಲ್ ಕ್ಯಾಟಗರಿ ಏನಪ್ಪ ಅಂದರೆ 1500 ರೂಪಾಯಿ ಏನಪ್ಪ ನಿಮ್ಮದು ಅಮೌಂಟ್ನ ಪೇ ಮಾಡ್ತಾ ಹೋಗ್ಬೇಕು, ಓಕೆನಾ. ಇದಾದಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತಪ್ಪ ನೋಡೋದಾದರೆ ನಿಮಗೇನಪ್ಪ ಅಂದರೆ ಪ್ರಿಲಿಮ್ಸ್ ಮೇನ್ಸ್ ಪರೀಕ್ಷೆ ನಡೆಸ್ತಾರೆ, ಓಕೆನಾ. ಅದರಲ್ಲಿ ಪಾಸ್ ಆದಮೇಲೆ ಏನಪ್ಪ ಅಂದರೆ ಲಿಖಿತ ಪರೀಕ್ಷೆ ನಡೆಸ್ತಾರೆ, ಓಕೆ. ಮುಖ್ಯ ಲಿಖಿತ ಪರೀಕ್ಷೆ ನಡೆಸ್ತಾರೆ. ಅದರಲ್ಲಿ ಪಾಸ್ ಆದಮೇಲೆ ಏನಪ್ಪ ಅಂದರೆ ಸ್ಟೀನೋಗ್ರಫಿ ಏನಪ್ಪ ಅಂದ್ರೆ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ ಇದಿಷ್ಟು ಫಿಲಿಮ್ಸು ಮೇನ್ಸ್ ಆಮೇಲೆ ಸ್ಟೀನೋಗ್ರಫಿ ಪರೀಕ್ಷೆ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಓಕೆನಾ. ನೀವೇನಪ್ಪ ಅಂದರೆ 1 to 1 ಏನಪ್ಪ ಅಂದರೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ನೀವೇನಾದರೂ ಇಂಟರ್ವ್ಯೂಯಲ್ಲಿ ಪಾಸ್ ಆದರೆ ನೀವು ಆರಾಮಾಗಿ ಈ ಜಾಬಿಗೆ ಸೆಲೆಕ್ಷನ್ ಆಗ್ತೀರಾ. ಬಟ್ ಏನಪ್ಪ ಅಂದರೆ ಫಿಲಿಮ್ಸ್ ಮೇನ್ಸ್ಗೆ ಏನಪ್ಪ ಅಂದರೆ ಡಿಫ್ರೆನ್ಸ್ ಸ್ವಲ್ಪ ಅಮೌಂಟು ಚೇಂಜ್ ಇದೆ, ಓಕೆನಾ. ಅದಾದಮೇಲೆ ಇದ್ರ ಪ್ಯಾಟರ್ನ್ ಹೇಗಿರುತ್ತಪ್ಪ, ಇದು ಫಿಲಿಮ್ಸ್ ಒಳಗೆ ಏನಿರುತ್ತಪ್ಪ ಅಂದರೆ ಅಬ್ಜೆಕ್ಟಿವ್ ಅಂದರೆ MCQ ಬೇಸಿದ ಮೇಲೆ ಏನಪ್ಪ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಓಕೆ. ಆಮೇಲೆ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಂದರೆ ಲಾಜಿಕಲ್ ಏನಪ್ಪ ಅಂದ್ರೆ ಅದ್ರ ಮೇಲೆ ಏನಪ್ಪ ಅಂದರೆ ನೀವು ಯಾವ ಥರ ಕರ್ನಾಟಕ ಸ್ಟೇಟ್ ಬೋರ್ಡಿಗೆ ಓದ್ತಿಲ್ಲ ಅದೇ ಥರ ಸೇಮ್ ಸಿಲೆಬಸ್ ಇರುತ್ತೆ, ಓಕೆನಾ. ಮೇನ್ಸಿಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ ಅಂದರೆ ಏನಪ್ಪ ಮೇನ್ಸಿಗೆ ಅಂದರೆ ನಿಮಗೆ ರಿಟರ್ನ್ ಇರುತ್ತೆ, ಓಕೆ. ನೀವು ಬರೀಬೇಕು ಅದು ಇರುತ್ತೆ. ಡಿಸ್ಕ್ರಿಪ್ಟಿವ್ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಲಾ ವಿಷಯ ಬಗ್ಗೆ ಅಂದರೆ ಪಾಲಿಟಿ ಓದಿದ್ರೆ ಸ್ವಲ್ಪ ಲಾ ವಿಷಯ ಬಗ್ಗೆ ಗೊತ್ತಿರುತ್ತೆ, ಅದನ್ನು ಬರೀಬೇಕು. ಆಮೇಲೆ ಭಾಷಾ ಪರೀಕ್ಷೆ ಇರುತ್ತೆ, ಓಕೆ. ಅಂದರೆ ನಿಮ್ಮದು ಈ ಕನ್ನಡ ಲ್ಯಾಂಗ್ವೇಜ್ ಅಲ್ವಾ, ಅದ್ರ ಮೇಲೆ ಏನಪ್ಪ ಅಂದರೆ ನಿಮಗೆ
ಭಾಷಾ ಪರೀಕ್ಷೆ ಇಲ್ಲಿ ಮಾಡ್ತಾ ಹೋಗ್ತಾರೆ. ಓಕೆ, ಅದಾದ್ಮೇಲೆ ಏನಪ್ಪ ಅಂದರೆ ಸ್ಟೀನೋಗ್ರಫಿ ಅಂದರೆ ಏನಪ್ಪ ಅಂದರೆ ಡಿಟೆಕ್ಷನ್ ಪ್ಲಸ್ ಟೈಪಿಂಗ್. ಅಂದರೆ ನೀವೇನೋ ಕಂಪ್ಯೂಟರ್ ಒಳಗೆ ಏನಪ್ಪ ನಿಮಗೆ ಟೈಪಿಂಗ್ ಮಾಡೋಕ್ಕೆ ಬರಬೇಕು. ಓಕೆನಾ, ನಿಮಗೆ ಏನಾದ್ರು ಕಂಪ್ಯೂಟರ್ ಒಳಗೆ ಟೈಪ್ ಮಾಡೋಕ್ಕೆ ಬಂದರೆ ಇದೇನಪ್ಪ ಅಂದರೆ ಇದೇನಪ್ಪ ಅಂದರೆ ಮೂರನೇ ಸ್ಟೆಪ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಆಮೇಲೆ ಮುಖ್ಯ ಅಂದರೆ ಒಂದು ಪರ್ ಮಿನಿಟ್ ಏನಪ್ಪ ಅಂದರೆ 32 ಏನಪ್ಪ ಟೈಪ್ ಮಾಡಬೇಕು. 32 ಏನಪ್ಪ ನೀವು ಟೈಪ್ ಮಾಡ್ತಾ ಹೋಗ್ಬೇಕು. ಓಕೆ, ಇದಿಷ್ಟು ಅಂದರೆ ಇಷ್ಟು ನಿಮಿಷ ಒಳಗೆ ಇಷ್ಟು ವರ್ಡ್ ಟೈಪ್ ಮಾಡೋಕ್ಕಂತ ರೂಲ್ಸ್ ಇರುತ್ತೆ. ಓಕೆನಾ, ಅದನ್ನು ನೀವು ಟೈಪ್ ಮಾಡಿದರೆ ನೆಕ್ಸ್ಟ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಅದಾದಮೇಲೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಪ್ಪ ಈ ಜಾಬಿಗೆ ಅಂದರೆ ಮೊದಲೇ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, ಅಪ್ಲಿಕೇಶನ್ ಫಾರ್ಮ್ ಅದನ್ನ ಲಿಂಕ್ ಕೊಟ್ಟ ಮೇಲೆ ಆ ವೆಬ್ಸೈಟ್ ಓಪನ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ನೀವೇನು ಫಸ್ಟ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಫಸ್ಟ್ ರಿಜಿಸ್ಟರ್ ಆದಮೇಲೆ ಲಾಗಿನ್ ಆಗಿ ಈ ಜಾಬ್ ಇದು ಏನಪ್ಪ ಅಂದರೆ ಈ ಜಾಬಿಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆ, ನಿಮ್ಗೇನು ಅಪ್ಲಿಕೇಶನ್ ಹಾಕಬೇಕು ಗೊತ್ತಾಗಿಲ್ಲ ಅಂದರೆ ನನ್ನ ವಾಟ್ಸಪ್ ಏನಪ್ಪ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದ್ರಲ್ಲಿ ನೀವು ಪರ್ಸನಲ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನಾನು ಯಾವ ಥರ ಅಪ್ಲಿಕೇಶನ್ ಆಗಿ ಕೂಡ ನಿಮಗೆ ತಿಳಿಸಿ ಕೊಡ್ತೀನಿ. ಓಕೆನಾ, ಅದಾದಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಕೊನೆಯ ದಿನಕ್ಕೆ ಯಾವಾಗಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಏನಪ್ಪ ಅಂದರೆ ಆರಾಮ್ ದಿನ ಬಂದು ಆಲ್ರೆಡಿ ಮಾರ್ಚ್ ಏನಪ್ಪ ಅಂದರೆ 15ನೇ ತಾರೀಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆನಾ, ಆಲ್ರೆಡಿ ಮಾರ್ಚ್ 15 ಸ್ಟಾರ್ಟ್ ಆಗಿ ಏನಪ್ಪ ಅಂದರೆ ಏಪ್ರಿಲ್ 14ನೇ ತಾರೀಕು ಏನಪ್ಪ ಅಂದರೆ ಕೊನೆಯ ದಿನಕ್ಕೆ ಆಗೈತೆ. ಓಕೆ, ಟೋಟಲ್ ಆಗಿ ಏನಪ್ಪ ನಿಮಗೆ ಆಗಿ 1 ತಿಂಗಳ ಕಾಲ ಏನಪ್ಪ ಅಂದರೆ ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಅಮೌಂಟ್ ಏನಪ್ಪ ಅಂದರೆ ಯಾವಾಗ ಪೇ ಮಾಡೋಕ್ಕಪ್ಪ ಅಂದರೆ ಅವತ್ತೇ ನಿಮಗೆಲ್ಲ ಕೊನೆಯ ದಿನಕ್ಕೆ ಇದೆಯಲ್ಲ ಅವತ್ತೇ ನೀವು ಅಮೌಂಟ್ನ ಪೇ ಮಾಡೋಕೆ. ಓಕೆ, ಯಾವುದೇ ಥರ ಇಲ್ಲಿ ಅಮೌಂಟ್ ಪೇ ಮಾಡೋಕ್ಕೆ ನಿಮಗೆ ಎಕ್ಸ್ಟೆಂಡ್ ಟೈಮು ಇಲ್ಲಿ ಕೊಟ್ಟಿಲ್ಲ. ಅದಾದಮೇಲೆ ಸಂಬಳ ಎಷ್ಟು ಬರುತ್ತಪ್ಪ, ಅದಾದಮೇಲೆ ಏನಪ್ಪ ಅಂದರೆ ನೀವೇನಾದರೂ ಈ ಜಾಬಿಗೆ ಸೆಲೆಕ್ಷನ್ ಆದರೆ ಎಷ್ಟು ಸ್ಯಾಲ್ರಿ ಕೊಡ್ತಾರಪ್ಪ ನೋಡೋದಾದರೆ ಸ್ಯಾಲ್ರಿ ಬಂದ್ಬಿಟ್ಟು ಏನಪ್ಪ ನಿಮಗೆ 44,000ದಿಂದ ಅಂದರೆ ಮಿನಿಮಮ್ ಸ್ಟಾರ್ಟಿಂಗ್ ಬಂದು 45,000 ರೂಪಾಯಿ ಸಂಬಳ ನಿಮಗೆ. 45,000ರಿಂದ ಏನಪ್ಪ ಅಂದರೆ 1,42,400 ರೂಪಾಯಿ ಏನಪ್ಪ ಅಂದರೆ ಜಸ್ಟ್ ನಿಮಗೆ ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಓಕೆನಾ, ಅದ್ರ ಜೊತೆಗೆ DA ಇನ್ಕ್ಲೂಡ್ ಆಗುತ್ತೆ, HRA ಇನ್ಕ್ಲೂಡ್ ಆಗುತ್ತೆ. ಅಂದರೆ ಈ ಥರ ಭತ್ಯೆಗಳು ನಿಮಗೆ ಇನ್ಕ್ಲೂಡ್ ಆಗ್ತಾ ಹೋಗ್ತವೆ. ಸುಮಾರು ಏನಪ್ಪ ಅಂದರೆ ನನ್ನ ಅಂದಾಜು ಪ್ರಕಾರ 70,000 ರೂಪಾಯಿ ಏನಪ್ಪ ನಿಮಗೆ ಸಂಬಳ ಸಿಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ, ಇದಿಷ್ಟು ಸ್ಯಾಲರಿ ಬಗ್ಗೆ ಆಯಿತು. ಅದಾದಮೇಲೆ ಪ್ರಮುಖ ಏನಪ್ಪ ಅಂದರೆ ಅಫಿಷಿಯಲ್ ಲಿಂಕ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಇದೆಲ್ಲ ಏನಪ್ಪ ಅಂದರೆ ಅಫಿಷಿಯಲ್ ಅಧಿಸೂಚನಾ ಪ್ರಕಟ ಲಿಂಕು, ಆಮೇಲೆ ಅಪ್ಲೈ ಲಿಂಕ್ ಆಗಿರ್ಬೋದು, ಅಪ್ಲೈ ಆನ್ಲೈನ್ ಲಿಂಕು, ಆಮೇಲೆ ಚಿಕ್ಕದು ವೆಬ್ಸೈಟ್ ಕೂಡ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒನ್ ಟೈಮ್ ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆನಾ, ನಿಮಗೇನು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಬೇಡ. ಓಕೆನಾ, ಬೇರೆ ದಿನ ಬೇರೆ ಯಾವುದನ್ನು ನೋಟಿಫಿಕೇಶನ್ ಬಿಟ್ಟು ಕೂಡ ನಿಮಗೆ ತರ್ತಾ ಹೋಗ್ತೀನಿ. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಫೈನಲ್ ಆ್ಯಕ್ಷನ್ ಏನಪ್ಪ ಅಂದರೆ ನೀವೇನು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಇವಾಗಲೇ ಬೇಗ ಅಪ್ಲೈ ಮಾಡಬೇಕು. ಅದಾದಮೇಲೆ ಏನಪ್ಪ ಅಂದರೆ ನಿಮ್ಮದೇನು ಲ್ಯಾಪ್ಟಾಪ್ ಇದೆ ಅಂದರೆ ಅದರಲ್ಲೇ ಟೈಪಿಂಗ್ ಪ್ರಾಕ್ಟೀಸ್ ಪ್ರಾರಂಭಿಸಿ. ಅದಾದಮೇಲೆ JK ರಿವ್ಯೂಸ್ ಮಾಡಿ, ಆಮೇಲೆ ಮಾರ್ಕ್ ಟೆಸ್ಟ್ನ ಜಾಸ್ತಿ ಕೊಡ್ತಾ ಹೋಗ್ಬೇಕನ. ಹಂಗಿದ್ರೆ ಮಾತು ಏನಪ್ಪ ಅಂದರೆ ಜಾಬ್ ನೀವು ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ ಕನ್ನಡದ ಹೈಕೋರ್ಟಲ್ಲಿ ನಿಮ್ಗೆ ಏನಪ್ಪ ಅಂದರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸಿ ಕೊಟ್ಟಿದ್ದೇನೆ. ಓಕೆನಾ, ಅದಾದಮೇಲೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ, ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.